ಮತ್ತು ಮಗುವಿನ ಸಂಬಂಧ ಎಷ್ಟು ಸುಂದರವಾದದ್ದು. ತಾಯಿ ಹಾಗೂ ಮಗುವಿನ ಸಂಬಂಧ ಭಾವನೆಗೆ, ಕಲ್ಪನೆಗೆ, ಊಹೆಗೆ, ಯೋಚನೆಗೆ, ಗ್ರಹಿಕೆಗೆ ಮೀರಿತು. 9 ತಿಂಗಳು 9 ದಿನ ತಾಯಿಯ ಗರ್ಭ ಮಗುವಿಗೆ ಅತ್ಯಂತ ಸುಂದರವಾದ ರಕ್ಷಣೆಯನ್ನು ನೀಡುತ್ತದೆ. ಗರ್ಭದಲ್ಲಿದ್ದ ಮಗುವಿನ ಚಲನವಲನಗಳನ್ನು, ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ತಾಯಿಯಾದವಳಿಗೆ ಮಾತ್ರ ಇದೆ. ಮಗು ತಾಯಿಯ ಕರುಳಿಗೆ ಕರುಳನ್ನು ಬೆಸೆದುಕೊಂಡು ಗರ್ಭದಲ್ಲಿ ರೂಪುಗೊಳ್ಳುತ್ತದೆ. ಮಗು ತಾಯಿ ಸ್ವೀಕಾರ ಮಾಡುವ ಆಹಾರ, ನೀರು, ಗಾಳಿ, ಯೋಚನೆಗಳೆಲ್ಲವನ್ನು ಗರ್ಭದಲ್ಲಿದ್ದುಕೊಂಡು ಸೋಸಿಕೊಂಡು ಸ್ವೀಕರಿಸುತ್ತದೆ. ಮಗು ಅದ್ಭುತವಾದ ಹಾಗೂ ಚಿಕ್ಕದಾದ ತಾಯಿಯ ಗರ್ಭ ಎನ್ನುವ ಪ್ರಪಂಚದಲ್ಲಿದ್ದು ದೊಡ್ಡದಾದ ಪ್ರಪಂಚವನ್ನು ನೋಡಲು ಮನಸ್ಸು ಮಾಡುವುದೇ ಇಲ್ಲ. ತಾಯಿ ಕರುಳಿನ ಬೆಸುಗೆಯನ್ನು ಕತ್ತರಿಸಿಕೊಂಡು ಬೇರ್ಪಡೆಯಾಗಲು ಸಮ್ಮತಿಸುವುದೇ ಇಲ್ಲ. ಕೈಕಾಲು ಬಡೆಯುತ್ತಾ, ಕಣ್ಣೀರು ಸುರಿಸುತ್ತಾ ಗರ್ಭದ ಹಾಗೂ ಕರುಳಿನ ಸಂಬಂಧದಿಂದ ಬೇರೆಯಾಗಲು ನಿರಾಕರಿಸುತ್ತದೆ. ಮಗುವಿಗೆ ತಾಯಿಯ ಗರ್ಭದಿಂದ ಹೊರಗೆ ಬರಲು ಮನಸ್ಸು ಇಲ್ಲವಾದರೆ ತಾಯಿಗೆ ಮಗುವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕು ಎನ್ನುವ ಮನಸ್ಸು. ಮಗುವಿಗೆ ಹೊಸ ಪ್ರಪಂಚದ ಬಗ್ಗೆ ಭಯ, ಆದರೆ ತಾಯಿಗೆ ಮಗುವಿನೊಳಗೆ ನಾನು ಧೈರ್ಯವನ್ನು ತುಂಬಿ ಮುನ್ನಡೆಸುತ್ತೇನೆ ಎನ್ನುವ ಧೈರ್ಯ. ಮಗುವಿಗೆ ಗರ್ಭ ಎನ್ನುವ ಚಿಕ್ಕ ಪ್ರಪಂಚದಲ್ಲಿಯೇ ಹೊರಳಾಡುತ್ತಾ ಇರುವುದೇ ಖುಷಿಯ ವಿಚಾರವಾದರೆ, ತಾಯಿಗೆ ದೊಡ್ಡ ಪ್ರಪಂಚದಲ್ಲಿ ಮಗು ನಡೆದಾಡುವುದನ್ನು ನೋಡುವುದು ಖುಷಿಯ ವಿಚಾರ. ತಾಯಿ 9 ತಿಂಗಳು 9 ದಿನ ತನ್ನ ಗರ್ಭದೊಳಗಿಟ್ಟುಕೊಂಡು ಮಗುವಿನ ಮನಸ್ಸಿನೊಳಗೆ ಭವ್ಯ ಹಾಗೂ ದಿವ್ಯ ಕನಸುಗಳನ್ನು ತುಂಬುವ ಕೆಲಸವನ್ನು ಮಾಡಿದರೆ, ಮಗು ಗರ್ಭದಿಂದ ಹೊರಗೆ ಬಂದ ಮೇಲೆ ತನ್ನ ಗರ್ಭದ ಮೇಲಿಟ್ಟು ಅದೇ ಕಾರ್ಯವನ್ನು ಮುಂದುವರಿಸುತ್ತಾಳೆ. ತಾಯಿ ಹೃದಯದ ಬಡಿತವೇ ಮಗುವಿನ ಹೃದಯದ ಬಡಿತವಾಗಿರುತ್ತದೆ. ಮಗುವಿನ ಹೃದಯದ ಬಡಿತವೇ ತಾಯಿಯ ಹೃದಯದ ಬಡಿತವಾಗಿರುತ್ತದೆ. ಎಷ್ಟು ಸುಂದರವಾದ ಸಂಬಂಧ ಈ ತಾಯಿ ಹಾಗೂ ಮಗುವಿನ ಸಂಬಂಧ. ಸಂಬಂಧಗಳನ್ನು ಮೀರಿದ ಸಂಬಂಧ ತಾಯಿ ಹಾಗೂ ಮಗುವಿನ ಸಂಬಂಧ.